ನಮಸ್ಕಾರ ವೀಕ್ಷಕರೇ, ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳು ಸೋತಾಗ, ಮದ್ದುಗುಂಡುಗಳು ಖಾಲಿಯಾದಾಗ ಅಥವಾ ಎದುರಾಳಿಯ ಪರಾಕ್ರಮಕ್ಕೆ ಬೆದರಿದಾಗ ಮಾತ್ರ ಸೇನಾಧಿಪತಿಗಳು ದೇವರೇ ನಮ್ಮನ್ನ ಕಾಪಾಡಿದ ಅಂತ ಮಾತುಗಳನ್ನು ಆಡ್ತಾರೆ. ಇಂದು ಪಾಕಿಸ್ತಾನದ ಸ್ಥಿತಿಯೂ ಕೂಡ ಅಕ್ಷರಶಃ ಇದೇ ಆಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನದ ಮೂರ್ಖ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಸಾರ್ವಜನಿಕ ವೇದಿಕೆಯಲ್ಲಿ ನಿಂತುಕೊಂಡು ಇಂತಹ ಮಾತುಗಳನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ನಡೆಸಿದ ಪ್ರತಿದಾಳಿಯಲ್ಲಿ ಮತ್ತು ನಂತರ ನಡೆದ ಸಂಘರ್ಷದಲ್ಲಿ ಪಾಕಿಸ್ತಾನಕ್ಕೆ ಅಲ್ಲಾಹು ಅಕ್ಬರ್, ಅಲ್ಲಾನೇ ಸಹಾಯ ಮಾಡ್ದ, ಅರ್ಥಾತ್ ದೇವರೇ ನಮಗೆ ಸಹಾಯ ಮಾಡಿದ, ಇಲ್ದಿದ್ರೆ ದೊಡ್ಡ ಅನಾಹುತವೇ ಹೋಗ್ತಾ ಇತ್ತು ಅಂತ ಜನರ ಮುಂದೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಒಂದು ದೇಶದ ಸೇನಾ ಮುಖ್ಯಸ್ಥ ತನ್ನ ಸೇನೆಯ ಶಕ್ತಿಯ ಬಗ್ಗೆ ಮಾತಾಡದೆ, ತನ್ನ ಅಣ್ವಸ್ತ್ರಗಳ ಬಗ್ಗೆ ಮಾತನಾಡದೆ ದೈವದ ಸಹಾಯದ ಬಗ್ಗೆ ಮಾತನಾಡ್ತಿದ್ದಾನಂತಂದ್ರೆ ಅದರ ಅರ್ಥ ಏನು? ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಯಾವ ಮಟ್ಟದ ಏಟು ಕೊಟ್ಟಿರಬಹುದು? ಪಹಲ್ಗಾಮ್ ದಾಳಿಯ ನಂತರ ಗಡಿಯಲ್ಲಿ ನಡೆದ ಆ ರಕ್ತಸಿಕ್ತ ರಾತ್ರಿಯಲ್ಲಿ ನಿಜಕ್ಕೂ ಆಗಿದ್ದೇನು? ಮೋದಿ ಸರ್ಕಾರದ ಹೊಸ ಭಾರತದ ನೀತಿ ಪಾಕಿಸ್ತಾನದ ಜನರಲ್ಗಳ ನಿದ್ದೆಗೆಡಿಸಿರುವುದು ಹೇಗೆ? ಭಾರತದ ಕ್ಷಿಪಣಿಗಳು ಪಾಕ್ ಬಂಕರ್ಗಳನ್ನು ಧ್ವಂಸ ಮಾಡ್ತಾ ಇದ್ದಾಗ ರಾವಲ್ಪಿಂಡಿಯಲ್ಲಿದ್ದ ಜನರಲ್ಗಳು ಪ್ರಾರ್ಥನೆ ಮಾಡುವುದಕ್ಕೆ ಕುಳಿತಿದ್ದಾದರೂ ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ಪಾಕ್ ಸೇನಾ ಮುಖ್ಯಸ್ಥನ ಹೇಳಿಕೆಯ ಹಿಂದಿರುವಂತಹ ಅಸಲಿ ಸತ್ಯ, ಭಾರತದ ಮಿಲಿಟರಿ ಶಕ್ತಿ ಪ್ರದರ್ಶನ ಮತ್ತು ಪಾಕಿಸ್ತಾನದ ಅಸಹಾಯಕತೆಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಇದರ ಜೊತೆಗೆ ಆಸಿಮ್ ಮುನೀರ್ ಯಾವಾಗ ಭಾರತದಿಂದ ರಾಕೆಟ್ಗಳು, ಬಾಂಬರ್ಗಳು, ಡ್ರೋನ್ಗಳು ಪಾಕಿಸ್ತಾನದಕ್ಕೆ ಚಿಮ್ಮೋದಕ್ಕೆ ಶುರುವಾದವೋ ಆಗಲೇ ನೋಡಿ ದೊಡ್ಡ ದೊಡ್ಡ ಜನರಲ್ಗಳು, ದೊಡ್ಡ ದೊಡ್ಡ ಸೇನಾ ಮುಖ್ಯಸ್ಥರು, ದೊಡ್ಡ ದೊಡ್ಡ ಮಂತ್ರಿಗಳು ಇದೇ ಶಹಬಾಜ್ ಶರೀಫ್ ತನ್ನ ಮೇಲೆ ಬಾಂಬ್ ಬಂದು ಬೀಳುತ್ತೋ ಅಂತ ಹೆದರ್ಕೊಂಡು ದೇಶನೇ ಬಿಟ್ಟು ಹೋಗ್ಬಿಟ್ಟಿದ್ದ. ಪಹಲ್ಗಾಮ್ ದಾಳಿಯ ಪ್ರತಿಯಾಗಿ ಭಾರತ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಆಗ ಪಾಕಿಸ್ತಾನದಲ್ಲಿದ್ದಂತಹ ದೊಡ್ಡ ದೊಡ್ಡ ಜನರಲ್ಗಳು, ಸೇನಾ ಮುಖ್ಯಸ್ಥ, ಪಾಕ್ ಪ್ರಧಾನಿ ನಮಾಜ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ ಬಿಟ್ರಂತೆ. ಅಲ್ಲಾ ನಮ್ಮನ್ನ ಕಾಪಾಡುವಂತ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ರಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಅಥವಾ ಭಾರತದವ್ರೇನ್ ಹೇಳ್ತಾ ಇಲ್ಲ, ಇದನ್ನ ಹುಟ್ಟಿಸ್ಕೊಂಡೇನ್ ಹೇಳ್ತಾ ಇಲ್ಲ. ಇಂತಹ ಹೇಳಿಕೆಯನ್ನ ಇದೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇದರ ಬಗ್ಗೆ ನಿಮಗೇನನ್ಸತ್ತೆ? ಭಾರತದ ಶಕ್ತಿ ಎಷ್ಟರ ಮಟ್ಟಿಗೆ ದ್ವಿಗುಣವಾಗಿದೆ ಅಂತ ಇಲ್ಲಿ ಗೊತ್ತಾಗತ್ತಾ? ಅಥವಾ ಮೋದಿಯವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಇವತ್ತು ಪಾಕಿಸ್ತಾನ ಬೆದರಿ ಬೆಂಡಾಗಿ ಹೋಗ್ಬಿಟ್ಟಿದೆಯಾ? ಇದರ ಬಗ್ಗೆ ನಿಮಗೇನನ್ಸುತ್ತೆ? ಮೋದಿಯವರು ಈ ಪಾಪರ ಪಾಕಿಸ್ತಾನ, ದರಿದ್ರ ಪಾಕಿಸ್ತಾನ, ಭಿಕಾರಿ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಪಾಪರ್ ಪಾಕಿಸ್ತಾನದ ರಿಯಾಲಿಟಿ ಜೊತೆಗೆ ಕಹಿ ಸತ್ಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಕತೆ ಶುರುವಾಗುವುದು ಜಮ್ಮು ಕಾಶ್ಮೀರದ ಸುಂದರ ತಾಣ ಪಹಲ್ಗಾಮ್ನಿಂದ. ಅಮರನಾಥ ಯಾತ್ರೆಗೆ ಹೋಗುವಂತಹ ಮಾರ್ಗದಲ್ಲಿರುವ ಈ ಶಾಂತಿಯುತ ಪ್ರದೇಶದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ಹೇಡಿತನದ ದಾಳಿ ನಡೆಸಿದ್ರು. ನಮ್ಮ ವೀರ ಯೋಧರು ಮತ್ತು ಅಮಾಯಕ ಯಾತ್ರಿಕರ ಮೇಲೆ ನಡೆದ ಈ ದಾಳಿ ಇಡೀ ಭಾರತವನ್ನ ರೊಚ್ಚಿಗೆಬ್ಬಿಸಿತ್ತು. 2019ರ ಪುಲ್ವಾಮಾ ದಾಳಿಯ ನಂತರ ನಡೆದ ಅತಿ ದೊಡ್ಡ ದುರಂತವಾಗಿತ್ತು. ಪಾಕಿಸ್ತಾನದ ISI ಮತ್ತು ಅಲ್ಲಿನ ಸೇನಾ ಅಂದುಕೊಂಡಿದ್ದು ಹೀಗೆ, ನಾವು ದಾಳಿ ಮಾಡಿ ಸುಮ್ಮನಾಗ್ತೇವೆ, ಭಾರತ ಕೇವಲ ಖಂಡನೆ ವ್ಯಕ್ತಪಡಿಸುತ್ತೆ, ಸುಮ್ಮನಾಗತ್ತೆ ಅಂತ ಅಂದುಕೊಂಡಿದ್ರು. ಅವರು ಹಳೆಯ ಭಾರತವನ್ನ ನೆನಪಿಸಿಕೊಂಡಿದ್ರು. ಆದ್ರೆ ಈಗಿರೋದು ನರೇಂದ್ರ ಮೋದಿ ನೇತೃತ್ವದ ನಯಾ ಭಾರತ್. ಈ ದಾಳಿಯ ಸುದ್ದಿ ದೆಹಲಿ ತಲುಪುತ್ತಾ ಇದ್ದಂತೆ ಸೌತ್ ಬ್ಲಾಕ್ನಲ್ಲಿ ತುರ್ತು ಸಭೆ ನಡೆಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವರು ಮತ್ತು 3 ಪಡೆಗಳ ಮುಖ್ಯಸ್ಥರು ಒಂದೇ ಟೇಬಲ್ ಮೇಲೆ ಕುಳಿತರು. ಅಲ್ಲಿ ತೆಗೆದುಕೊಂಡ ನಿರ್ಧಾರ ಒಂದೇ: ಈ ಬಾರಿ ಕೇವಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಅದಕ್ಕಿಂತ ದೊಡ್ಡದು, ಪಾಕಿಸ್ತಾನದ ಎಲುಬು ಮುರಿಯುವಂತಹ ಏಟು ನೀಡಬೇಕಂತ ನಿರ್ಧಾರವಾಗತ್ತೆ. ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ, ತಾವು ಪಹಲ್ಗಾಮ್ನಲ್ಲಿ ಹಚ್ಚಿದ ಬೆಂಕಿ ಇಡೀ ಪಾಕಿಸ್ತಾನವನ್ನೇ ಸುಡೋದಕ್ಕೆ ಬರ್ತಾ ಇದೆ ಅಂತ. ಭಾರತೀಯ ಸೇನೆ ಪ್ರತಿಕಾರಕ್ಕೆ ಸಿದ್ಧವಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಡಲಾಯಿತು. ಬರೋಬ್ಬರಿ ರಾತ್ರಿ 2:30ಕ್ಕೆ ಗಡಿ ನಿಯಂತ್ರಣ ರೇಖೆ ಆ ಕಡೆಯಿಂದ ಪಾಕಿಸ್ತಾನದ ಉಗ್ರರ ಲಾಂಚ್ ಪ್ಯಾಡ್ಗಳು ಮತ್ತು ಪಾಕ್ ಸೇನೆ ಫಾರ್ವರ್ಡ್ ಪೋಸ್ಟ್ಗಳ ಮೇಲೆ ಭಾರತದ ಪಿನಾಕ ರಾಕೆಟ್ ಲಾಂಚರ್ಗಳು ಮತ್ತು ಬ್ರಹ್ಮೋಸ್ ಕ್ಷಿಪಣಿಗಳು ಬೆಂಕಿ ಉಗುಳೋದಕ್ಕೆ ಶುರು ಮಾಡಿದ್ವು. ಪಾಕಿಸ್ತಾನದ ರೆಡಾರ್ಗಳು ಭಾರತದ ಕ್ಷಿಪಣಿಯನ್ನ ಪತ್ತೆ ಹಚ್ಚೋ ಮುನ್ನವೇ ಅವು ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್, ಬಾಲಾಕೋಟ್, ರಾವಲ್ಕೋಟ್ನಲ್ಲಿದ್ದ ಉಗ್ರ ತರಬೇತಿ ಶಿಬಿರಗಳನ್ನು ಧ್ವಂಸ ಮಾಡಿದ್ವು.
ಕೇವಲ 20 ನಿಮಿಷದಲ್ಲಿ 10ಕ್ಕೂ ಹೆಚ್ಚು ಉಗ್ರರ ನೆಲೆಗಳು ಬೂದಿಯಾಗಿದ್ವು. ಆದರೆ ಈ ಬಾರಿ ಭಾರತ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಪಾಕಿಸ್ತಾನದ ವಾಯುಪಡೆ ಪ್ರತಿದಾಳಿಗೆ ಬರುವ ಪ್ರಯತ್ನ ಮಾಡಿತು. ಅವರ F-16 ವಿಮಾನಗಳು ಗಡಿಯತ್ತ ಬಂದವು. ಆದರೆ ಭಾರತದ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನಗಳು ಮತ್ತು S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಆ ಪಾಕಿಗಳ ರಾಕೆಟ್ಗಳನ್ನು ಲಾಕ್ ಮಾಡಿಬಿಟ್ವು. ಪಾಕಿಸ್ತಾನದ ಜೆಟ್ಗಳು ಭಾರತದ ವಾಯು ಪ್ರದೇಶವನ್ನು ಪ್ರವೇಶಿಸುವ ಧೈರ್ಯವೇ ಮಾಡಲಿಲ್ಲ. ದೂರದಿಂದಲೇ ಕ್ಷಿಪಣಿ ಎಸೆದು ಓಡಿಹೋದ್ವು. ಭಾರತದ ವಾಯುಪಡೆ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೂ ಎಲೆಕ್ಟ್ರಾನಿಕ್ ಜಾಮರಿಂಗ್ ಮಾಡಿ ಅವರ ಸಂವಹನ ವ್ಯವಸ್ಥೆಯನ್ನ ಕತ್ತರಿಸಿಬಿಡ್ತು. ಆ ರಾತ್ರಿ ಪಾಕಿಸ್ತಾನದ ಸೇನಾ ಕೇಂದ್ರ ಕಚೇರಿ ರಾವಲ್ಪಿಂಡಿಯಲ್ಲಿ ದೀಪ ಆರಿರಲಿಲ್ಲ. ಜನರಲ್ ಆಸಿಮ್ ಮುನೀರ್ ಬಂಕರ್ನಲ್ಲಿ ಕುಳಿತು ವರದಿಯನ್ನ ನೋಡ್ತಾ ಇದ್ದ. ಬರುವ ಪ್ರತಿಯೊಂದು ಫೋನ್ ಕರೆಯೂ ನಮ್ಮ ನೆಲೆ ಧ್ವಂಸವಾಗಲಿದೆ, ನಮ್ಮ ಉಗ್ರರು ಸತ್ತಿದ್ದಾರೆ ಅಂತ ಹೇಳ್ತಾ ಇತ್ತು. ಭಾರತದಿಂದ ಬರುವಂತಹ ಒಂದೊಂದು ಬಾಂಬ್ಗಳು ಪಾಕಿಸ್ತಾನದಲ್ಲಿ ಅವಿತು ಕುಳಿತಿದ್ದ ಉಗ್ರರ ಎದೆಯನ್ನ ನಡುಗಿಸಿರಲಿಲ್ಲ ಅಥವಾ ಉಗ್ರರ ವಾಯುನೆಲೆಗಳನ್ನ ಮಾತ್ರ ಧ್ವಂಸಗೊಳಿಸಿರಲಿಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಬಂಕರ್ ಒಳಗಡೆ ಕೂತ್ಕೊಂಡ್ಬಿಟ್ಟ. ಯಾವಾಗ ನನ್ನನ್ನ ಸುಟ್ಟು ಹಾಕ್ಬಿಡ್ತಾರೋ ಅಥವಾ ಇಡೀ ಪಾಕಿಸ್ತಾನವನ್ನೇ ಸುಟ್ಟಾಕ್ಬಿಡ್ತಾರೋ ಅಂತ ಗಾಬರಿಯಿಂದ ಈ ನನ್ನ ಪಾಕಿಸ್ತಾನ ಸೇನೆ ಸತ್ರೂ ಪರವಾಗಿಲ್ಲ, ನಾನು ಸಾಯಬಾರದು ಅಂತ ಹೋಗಿ ಬಂಕರಲ್ಲಿ ಅವಿತು ಕುಳಿತುಕೊಂಡ್ಬಿಡ್ತಾನೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಭಾರತ ಯುದ್ಧಕ್ಕೆ ಸಿದ್ಧವಾಗಿದೆ, ಇಡೀ ಪಾಕಿಸ್ತಾನ ಸುಟ್ಟು ಕರಕಲಾದ್ರೂ ಪರವಾಗಿಲ್ಲ, ಪ್ರಧಾನಿ ಶಹಬಾಜ್ ಶರೀಫ್ ನಾನಂತೂ ಸೇಫ್ ಆಗಿರಬೇಕು ಅಂತ ತಾನು ಕೂಡ ಬೇರೆ ದೇಶಕ್ಕೆ ಓಡೋಗ್ಬಿಡ್ತಾನೆ. ಇದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಗೊಡ್ಡುತನ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ನ ಅಂಜುಬುರುಕ. ಈಗ ತನ್ನ ದೇಶ ಸುಟ್ಟು ಹೋಗ್ತಾ ಇದೆ ಅಂತ ಆ ದೇಶವನ್ನು ಉಳಿಸುವಂತಹ ಪ್ರಯತ್ನ ಮಾಡಬೇಕು ಆ ದೇಶದ ಪ್ರಧಾನಿನೋ ಅಥವಾ ಅಧ್ಯಕ್ಷನೋ. ಆದರೆ ಯಾಸಿಮ್ ಮುನೀರ್ ಆಗಿರಬಹುದೋ ಅಥವಾ ಶಹಬಾಜ್ ಶರೀಫ್ ಹಂಗೆ ಮಾಡಲಿಲ್ಲ. ನನ್ನ ಜೀವ ಉಳಿದ್ರೆ ಸಾಕಪ್ಪ ಅಂತ ಓಡೋಗ್ಬಿಟ್ಟಿದ್ರು. ಇದು ಅವಾಗ ನಡೆದಿದ್ದು. ಆದರೆ ಈಗ ಯಾಕಂತಂದ್ರೆ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಜನರಲ್ ಆಸಿಮ್ ಮುನೀರ್ ಆ ಸಂಘರ್ಷದ ಸಮಯದಲ್ಲಿ ನಮಗೆ ಅಲ್ಲಾಹ್ವಿನ ನೆರವು ಸಿಕ್ತು, ಇಲ್ಲದಿದ್ರೆ ಪರಿಸ್ಥಿತಿ ಕೈ ಮೀರ್ತಾ ಇತ್ತು ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಅಂದರೆ ನಮ್ಮನ್ನು ಕಾಪಾಡಿದ್ದು ಅಲ್ಲ, ಇಲ್ಲ ಅಂದರೆ ನಾವು ಯಾವತ್ತೂ ಸುಟ್ಟು ಹೋಗ್ಬಿಡ್ತಾ ಇದ್ವಿ, ಇಡೀ ಪಾಕಿಸ್ತಾನವೇ ಸುಟ್ಟು ಕರಕಲಾಗ್ತಾ ಇತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದರ ಅರ್ಥ ಏನಾಯ್ತು ಗೊತ್ತಾ? ಭಾರತದ ಆಕ್ರಮಣಶೀಲತೆ. ಭಾರತ ಆ ದಿನ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧವಾಗಿತ್ತು. ಭಾರತದ ಟ್ಯಾಂಕರ್ಗಳು ಲಾಹೋರ್ ಮತ್ತು ಸಿಯಾಲ್ಕೋಟ್ ಕಡೆಗೆ ನುಗ್ಗಿಸೋದಕ್ಕೆ ಸಿದ್ಧವಾಗಿದ್ವು. ಆದರೆ ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಕೊನೆ ಕ್ಷಣದ ರಾಜತಾಂತ್ರಿಕತೆಯಿಂದಾಗಿ ಯುದ್ಧ ನಿಂತೋಯ್ತು. ಇದನ್ನೇ ಮುನೀರ್ ದೇವರ ಸಹಾಯ ಅಂತ ಹೇಳುತ್ತಿದ್ದಾನೆ. ಅಂದರೆ ಭಾರತ ಯುದ್ಧ ನಿಲ್ಲಿಸಿದ್ದು ಅವರಿಗೆ ಸಿಕ್ಕ ಜೀವದಾನವಾಗಿದೆ. ಇನ್ನು ಶಸ್ತ್ರಾಸ್ತ್ರ ವೈಫಲ್ಯ. ಪಾಕಿಸ್ತಾನದ ಚೀನಾ ನಿರ್ಮಿತ ರೆಡಾರ್ಗಳು ಮತ್ತು ಕ್ಷಿಪಣಿಗಳು ಜೊತೆಗೆ ಡ್ರೋನ್ಗಳು ಭಾರತದ ದಾಳಿಯ ಮುಂದೆ ವಿಫಲವಾದವು. ಅವರ ಬಳಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿಯನ್ನು ತಡೆಯುವ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಇನ್ನು ಸೈತಾನ್ನ ಬಾಯಲ್ಲಿ ಭಗವದ್ಗೀತೆ. ಪಾಕಿಸ್ತಾನದ ಸೇನೆ ಯಾವಾಗಲೂ ಗಜ್ವಾ ಎ ಹಿಂದ್ ಅಂದರೆ ಭಾರತದ ಮೇಲೆ ವಿಜಯ ಬಗ್ಗೆ ಮಾತಾಡ್ತಾ ಇರುತ್ತೆ. ಆದರೆ ಸೋತಾಗ ಇದು ದೈವದ ಇಚ್ಛೆ ಅಂತ ಜಾರಿಕೊಳ್ಳುತ್ತೆ. ಮುನೀರ್ ಅವರ ಹೇಳಿಕೆ ತಮ್ಮ ಸೇನೆಯ ವೈಫಲ್ಯವನ್ನು ಮುಚ್ಚಿ ಹಾಕುವುದಕ್ಕೆ ಧರ್ಮದ ಮೊರೆ ಹೋದ ತಂತ್ರವಾಗಿದೆ. ನಾವು ಸೋತೆವು ಅಂತ ಹೇಳೋ ಬದಲು ದೇವರು ನಮ್ಮನ್ನ ಉಳಿಸಿದ ಅಂತ ಹೇಳಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾನೆ. ಇನ್ನು ಈ ಘಟನೆ ಎರಡು ದೇಶಗಳ ನಡುವಿನ ಅಂತರವನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಭಾರತ ವಿಶ್ವದ 4ನೇ ಅತ್ಯಂತ ಬಲಿಷ್ಠ ಸೇನೆಯನ್ನು ಹೊಂದಿದೆ ಅಂತ ತೋರಿಸ್ಕೊಟ್ಟಿದೆ. ಸ್ವದೇಶಿ ನಿರ್ಮಿತ ತೇಜಸ್ ಪ್ರಚಂಡ್ ಹೆಲಿಕಾಪ್ಟರ್ ಅಗ್ನಿ ಕ್ಷಿಪಣಿಗಳು ಅಂದರೆ ಸ್ವದೇಶಿ ನಿರ್ಮಿತ ದೇಶೀಯವಾಗಿ ಹೋರಾಡಬಲ್ಲಂತಹ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿವೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ ಭಾರತ. $600 ಬಿಲಿಯನ್ ಅಧಿಕ ವಿದೇಶಿ ವಿನಿಮಯ ಸಂಗ್ರಹವಾಗಿದೆ. ಇಸ್ರೇಲ್, ರಷ್ಯಾ, ಫ್ರಾನ್ಸ್ ಮತ್ತು ಅಮೆರಿಕಾದಂತಹ ಮಿತ್ರ ರಾಷ್ಟ್ರಗಳ ಬಲ ಕೂಡ ಗೊತ್ತಾಗಿದೆ. ಅಂದರೆ ಭಾರತ ಇಂಡಿಪೆಂಡೆಂಟ್ ರಾಷ್ಟ್ರವಾಗ್ತಾ ಇದೆ, ಪವರ್ಫುಲ್ ರಾಷ್ಟ್ರವಾಗ್ತಾ ಇದೆ. ಅರ್ಥಾತ್ ಭಾರತ ಈಗ ಪವರ್ಫುಲ್ ರಾಷ್ಟ್ರವಾಗ್ತಾ ಇದೆ. ಆದರೆ ಪಾಕಿಸ್ತಾನ ಪಾಪರ್ಫುಲ್ ರಾಷ್ಟ್ರವಾಗ್ತಾ ಇದೆ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಇನ್ನು ಪಾಕಿಸ್ತಾನ ಏನು ತೋರಿಸ್ಕೊಡ್ತು? ಈ ಎರಡೂ ಯುದ್ಧದಿಂದಾಗಿ ಸಾಲಕ್ಕಾಗಿ IMF ಮುಂದೆ ಭಿಕ್ಷಾ ಪಾತ್ರ ಹಿಡಿದು ನಿಂತಿರುವ ದೇಶ ಅಂತ ಪ್ರೂವ್ ಆಗಿದೆ. ಸೈನಿಕರಿಗೆ ಸಂಬಳ ಕೊಡೋದಿರಲಿ, ಊಟಕ್ಕೆ ಒಂದು ಹೊತ್ತು ಊಟ ಕೊಡೋದಕ್ಕೂ ಗತಿ ಇಲ್ಲ ಪಾಕಿಸ್ತಾನ ಸೈನಿಕರಿಗೆ.
ಇದೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ಗೆ ತನ್ನ ಸೈನಿಕರು ಊಟ ಇಲ್ಲ, ನಾವೀಗ ಸೈನ್ಯಕ್ಕೆ ಸೇರಿಕೊಂಡ್ರೆ ಊಟ ಸಿಗತ್ತಪ್ಪ ಅಂತ ಎಷ್ಟೋ ಜನ ಹೋಗ್ತಾ ಇದ್ರು. ಆದರೆ ಸೈನ್ಯಕ್ಕೆ ಈಗ ಯುವ ಪೀಳಿಗೆ ಸೇರ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಜನ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗಿಗಳಾಗಿ ಹೊರಗಡೆ ಇದ್ದರೆ ಬೆಸ್ಟಪ್ಪ, ಒಂದು ಹೊತ್ತು ಊಟನಾದರೂ ಸಿಗುತ್ತೆ. ಈ ಪಾಕಿಸ್ತಾನ ಸೇನೆಗೆ ಏನಾದರೂ ಸೇರಿಕೊಂಡ್ರೆ ಅಲ್ಲಿ ಉಪವಾಸನೇ ಸಾಯೋದು. ಯಾಕಂತಂದರೆ ಶಹಬಾಜ್ ಶರೀಫ್ ಆಗಿರಬಹುದು, ಈ ಆಸಿಮ್ ಮುನೀರ್ ಆಗಿರಬಹುದು, ಇವರು ಆರಾಮಾಗಿದ್ದಾರೆ. ಆದರೆ ಸೇನೆಯಲ್ಲಿ ಕೆಲಸ ಮಾಡೋ 24 ಗಂಟೆ ತಮ್ಮ ದೇಶದ ಗಡಿಯನ್ನು ಕಾಯೋ ದೇಶದ ರಕ್ಷಕರಿಗೆ, ಸೈನಿಕರಿಗೆ ಈ ಪಾಕಿಸ್ತಾನ ಭಿಕಾರಿ ಊಟ ಕೊಡ್ತಾ ಇಲ್ಲ. ಅದು ಈಗ ಜನರ ಮುಂದೆ, ಇಡೀ ವಿಶ್ವದ ಮುಂದೆ ಬೆತ್ತಲಾಗಿ ನಿಂತಿದೆ. ಇನ್ನು ಚೀನಾ ಕೊಟ್ಟ ಸಾಲದ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬನೆಯಾಗಿದೆ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಜನ ಹಿಟ್ಟಿಗಾಗಿ ರಸ್ತೆಯಲ್ಲಿ ಕಿತ್ತಾಡ್ಕೊಳ್ಳೋ ಪರಿಸ್ಥಿತಿ ಬಂದೊದಗಿದೆ. ಶಹಬಾಜ್ ಶರೀಫು ಭಾರತದ ಮೇಲೆ ಯುದ್ಧ ಮಾಡಿ ಮೊದಲೇ ಪಾಪರಾಗಿ ಹೋಗಿಬಿತ್ತು. ಮೊದಲೇ ಭಿಕ್ಷಾ ಪಾತ್ರ ಹಿಡ್ಕೊಂಡು ತನ್ನ ಇಸ್ಲಾಂ ರಾಷ್ಟ್ರಗಳ ಮುಂದೆ ಹೋಗಿ ನಿಂತ್ಕೊಂಡ್ರೂ ₹1 ಯಾರೂ ಭಿಕ್ಷೆ ಹಾಕ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಮೇಲೆ ಯುದ್ಧ ಸಾರಿ ಮತ್ತಷ್ಟು ಸಾಲ ಮಾಡ್ಕೊಂಡು ಬಿಟ್ಟಿದೆ. ಜನ ಈಗ ಶಹಬಾಜ್ ಶರೀಫ್ ಏನಾದರೂ ನಡು ರಸ್ತೆಯಲ್ಲಿ ಸಿಕ್ಕಾಕೊಂಡ್ರೆ ಅವನ್ನ ಕಲ್ಲು ಹೊಡೆದು ಅವನಿಗೆ ಬುದ್ಧಿ ಕಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಜನ ಹಿಟ್ಟಿಗಾಗಿ ಮೊದಲು ಒಂದು ಹೊತ್ತು ಊಟನಾದರೂ ಸಿಗ್ತಿತ್ತು, ಆದರೆ ಈಗ ಜನರಿಗೆ ಏನೂ ಸಿಗ್ತಾ ಇಲ್ಲ. ಜನ ಈಗ ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇಂಥ ಪಾಕಿಸ್ತಾನ ಭಾರತದಂತಹ ಬಲಿಷ್ಠ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಯೋಚಿಸುವುದೇ ಆತ್ಮಹತ್ಯೆಗೆ ಸಮಾನ. ಪಹಲ್ಗಾಮ್ ದಾಳಿ ಅವರ ಹತಾಶೆಯ ಪ್ರತೀಕವಾಗಿತ್ತು. ಅದಕ್ಕೆ ಭಾರತ ಕೊಟ್ಟ ಉತ್ತರ ಅವರ ಅಸ್ತಿತ್ವವನ್ನೇ ಅಲುಗಾಡಿಸಿದೆ. ಆಸಿಮ್ ಮುನೀರ್ ಅವರಿಗೆ ಗೊತ್ತು, ಇನ್ನೊಂದು ಬಾರಿ ಇಂಥ ತಪ್ಪು ಮಾಡಿದ್ರೆ ಪಾಕಿಸ್ತಾನದ ಭೂಪಟವೇ ಬದಲಾಗಬಹುದು ಅಂತ. ಆಸಿಮ್ ಮುನೀರ್ ಸೇನಾ ಮುಖ್ಯಸ್ಥ, ಜೊತೆಗೆ ಪ್ರಧಾನಿ ಇದೆ ಶಹಬಾಜ್ ಶರೀಫ್ಗೂ ಕೂಡ ಗೊತ್ತಾಗಿ ಹೋಗ್ಬಿಟ್ಟಿದೆ. ಅಂದರೆ ಇನ್ನು ಮುಂದೆ ಭಾರತ ತಂಟೆಗೆ ಹೋಗ್ಬಿಟ್ರೆ ನಮ್ಮ ದೇಶ ಪಾಕಿಸ್ತಾನವನ್ನು ಭೂಪಟದಲ್ಲಿ ಅಳಿಸುವಂತಹ ಶಕ್ತಿ ಹೊಂದಿದೆ ಅನ್ನೋದು ಈಗ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ. ಇನ್ನು ಈ ಸಂಘರ್ಷದ ವೇಳೆ ಜಗತ್ತು ಯಾರ ಪರವಾಗಿ ನಿಂತ್ಕೊಳ್ತು? ಅಮೆರಿಕ, ಯುರೋಪ್ ಮತ್ತು ರಷ್ಯಾ ಎಲ್ರಿಗೂ ಭಾರತದ ಸುರಕ್ಷತೆಯ ಹಕ್ಕು ಅನ್ನೋದು ಬೆಂಬಲಕ್ಕೆ ನಿಂತ್ಕೊಂಡ್ಬಿಟ್ವು. ಭಾರತದ ಮೇಲೆ ಉಗ್ರರ ದಾಳಿ ನಡೆದರೆ ಭಾರತಕ್ಕೆ ತಿರುಗೇಟು ನೀಡುವ ಹಕ್ಕಿದೆ ಅಂತ ಇದೇ ಅಮೆರಿಕ ಶ್ವೇತಭವನದಿಂದ ಒಂದು ಹೇಳಿಕೆ ಪತ್ರವನ್ನು ಬಿಡುಗಡೆ ಮಾಡಿತು. ಚೀನಾ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಬಹಿರಂಗವಾಗಿ ಮಾಡಲಿಲ್ಲ. ಅದು ಪಾಕಿಸ್ತಾನಕ್ಕೆ ಆದ ಅತಿದೊಡ್ಡ ಆಘಾತವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶ ಸ್ಪಷ್ಟವಾಗಿತ್ತು, ನಾವು ಶಾಂತಿಯನ್ನು ಬಯಸ್ತೇವೆ, ಆದರೆ ಪ್ರಚೋದಿಸಿದರೆ ಪಾತಾಳಕ್ಕೆ ಹೋಗಿಯಾದರೂ ಶತ್ರುಗಳನ್ನು ಮುಗಿಸ್ತೇವೆ ಅಂತ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಪಾಕ್ ಸೇನಾ ಮುಖ್ಯಸ್ಥ ದೈವ ಸಹಾಯದ ಹೇಳಿಕೆ ಇದಕ್ಕೆ ಸಾಕ್ಷಿಯಾಗಿದೆ. ಭಾರತ ಪ್ರಹಾರಕ್ಕೆ ಹೆದರಿ ಈಗ ದೇವರಿಗೆ ಶರಣಾದಂತೆ ಪಾಕಿಸ್ತಾನ ಕಾಣಿಸ್ತಾ ಇದೆ. ಆದರೆ ವೀಕ್ಷಕರೇ, ಆಸಿಮ್ ಮುನೀರ್ ಅವರ ಈ ಹೇಳಿಕೆ ಪಾಕಿಸ್ತಾನದ ಸೇನೆಯ ನೈತಿಕ ಸ್ಥೈರ್ಯ ಎಷ್ಟು ಕುಸಿದಿದೆ ಅನ್ನೋದಕ್ಕೆ ತೋರಿಸ್ಕೊಡ್ತಾಗಿದೆ. ಅವರು ಇನ್ನು ಮುಂದೆ ಭಾರತದ ಜೊತೆ ಸಾಂಪ್ರದಾಯಿಕ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಪಿಕೊಂಡಂತಾಗಿದೆ. ಆದ್ದರಿಂದಲೇ ಅವರು ಉಗ್ರರ ಮೂಲಕ ಕದ್ದು ಮುಚ್ಚಿ ದಾಳಿ ಮಾಡುವ ಪ್ರಾಕ್ಸಿ ವಾರ್ ನಡೆಸ್ತಾ ಇದ್ದಾರೆ. ಆದರೆ ಭಾರತ ಈಗ ಬದಲಾಗಿದೆ. ಭಾರತದ ಕಣ್ಣು ತಪ್ಪಿಸಿ ನೋಡ್ತಾ ಇದ್ದ ಹಾಗೆ ಗಡಿ ದಾಟೋದಕ್ಕೆ ಸಾಧ್ಯವಿಲ್ಲ. ಪಹಲ್ಗಾಮ್ ದಾಳಿಯ ಪ್ರತಿಕಾರ ಮತ್ತು ನಂತರ ಪಾಕ್ ಜನರಲ್ ಆಡಿದ ಮಾತುಗಳು ಇತಿಹಾಸದ ಪುಟಗಳಲ್ಲಿ ಭಾರತದ ಶೌರ್ಯ ಮತ್ತು ಪಾಕಿಸ್ತಾನದ ಅಸಹಾಯಕತೆ ಮತ್ತೆ ದಾಖಲಾಗಿದೆ. ನಿಮಗೇನನ್ಸುತ್ತೆ? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ನಿಜಕ್ಕೂ ದೇವರ ಮೇಲಿನ ಭಕ್ತಿಯಿಂದ ಹೀಗೆ ಹೇಳಿದ್ನಾ, ಅಥವಾ ಭಾರತದ ಏಟಿಗೆ ಹೆದರಿ ಹೀಗೆ ಹೇಳಿದ್ನಾ? ಪಾಕಿಸ್ತಾನ ಇನ್ನಾದರೂ ಬುದ್ಧಿ ಕಲಿಯುತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡದಂತಹ ಆಪರೇಷನ್ ಸಿಂಧೂರ, ಇದರ ಬಗ್ಗೆ ನಿಮಗೆ ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.